ರೈಟ್ ಆಫ್ಟರ್ ಬರ್ಡೇ ನನಗೆ ಫುಲ್ ಹುಷಾರಿಲ್ಲಂಗೆ ಆಗೋಯ್ತು. ಜ್ವರ ಇದೆ ಅನ್ನಿಸ್ತದೆ, ಬಿಕಾಸ್ ಒಂಥರ ಫೀಲ್ ಆಗ್ತಿದೆ. ಕೈಗೆ ಹಾಕಿದ್ದಾರೆ. ಇವಾಗ ನೋಡಿ ಫ್ಲವರ್ಸ್ ಎಲ್ಲ ಫುಲ್ ಎಷ್ಟು ಓಪನ್ ಆಗಿದೆ ಅಂತ ಹೇಳ್ಬಿಟ್ಟು ಅಣ್ಣ ಅದಕ್ಕೆ ಅವರು ಕೂಡ ಇಲ್ಲೇ ಶಿಫ್ಟ್ ಆಗ್ತಾರೆ. ನಂಗೆ ಏನಂತಂದ್ರೆ ಒಂದ್ಸಲ ಪ್ರಾಮಿಸ್ ಮಾಡ್ಬಿಟ್ರೆ ಮತ್ತೆ ಬ್ಯಾಕ್ಔಟ್ ಆಗೋದಕ್ಕೆ ಇಷ್ಟ ಆಗಲ್ಲ. ಅಂದ್ರೆ ನೀವು ನಿಮ್ಮ ಬಾಡಿಗೆ ಬ್ರೇಕ್ ಕೊಡ್ಲಿಲ್ಲ ಅಂತಂದ್ರೆ. ಹಾಯ್ ಹಲೋ ನಮಸ್ಕಾರ, ನಾನು ಅಷ್ಟೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ರೈಟ್ ಆಫ್ಟರ್ ಬರ್ಡೇ ನನಗೆ ಫುಲ್ ಹುಷಾರಿಲ್ಲಂಗೆ ಆಗೋಯ್ತು. ಇಟ್ಸ್ ಲೈಕ್ ಕೋಲ್ಡ್ ಫೀವರ್ ಆ್ಯಂಡ್ ಫುಲ್ ಕಾಫ್ ಎಲ್ಲ ಇತ್ತು. ಹಾಗಾಗಿ ಐ ಥಿಂಕ್ ನಜರ್ ಈಸ್ ವೆರಿ ರಿಯಲ್. ನನಗೆ ಎಷ್ಟು ಬೇಗ ಕಣ್ಣು ಬಿದ್ದುಬಿಡುತ್ತೆ ಅಂತಂದರೆ ಐ ಕಾಂಟ್ ಇವನ್ ಟೆಲ್ ಯು. ಸೊ ಅಷ್ಟು ಬೇಗ ಕಣ್ಣು ಬಿದ್ದುಬಿಡುತ್ತೆ. ಸೊ ಇವಾಗ ಅದಕ್ಕೆ ಅಂತ ಹೇಳ್ಬಿಟ್ಟು ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ. ಐ ಥಿಂಕ್ ಫ್ರಮ್ ಲಾಸ್ಟ್ 1 day ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡೆ, ಬಟ್ ಇಟ್ಸ್ ನಾಟ್ ಹೆಲ್ಪಿಂಗ್. ಸೊ ಹಾಗಾಗಿ ಸ್ವಲ್ಪ ಜ್ವರ ಇದೆ. ಈಗ ಅದಕ್ಕೆ ಅಮ್ಮ ಕೂಡ ಬಂದಿದ್ದಾರೆ. ಅಮ್ಮ ದೊಡ್ಡಮ್ಮ ಮನೆಗೆ ಹೋಗ್ಬಿಟ್ಟು ಬಂದರು. ಸೊ ನಾನು ನಿನ್ನೆ ಅಂತೂ ಫುಲ್ ಡೇ ಮಲಗಿದ್ದೀನಿ. ಸೊ ಹಾಗಾಗಿ ಲೆಟ್ಸ್ ಗೋ ಟು ದ ಹಾಸ್ಪಿಟಲ್ ಗೈಸ್. ಲಾಸ್ಟ್ ಟೈಮ್ ಹೋಗಿದ್ದು ಹಾಸ್ಪಿಟಲ್ ಅಷ್ಟು ಓಕೆ ಅಂತ ಅನ್ನಿಸ್ಲಿಲ್ಲ. ಸೊ ಹಾಗಾಗಿ ಇವತ್ತು ಬೇರೆ ಹಾಸ್ಪಿಟಲ್ಗೆ ಹೋಗೋಣ ಅಂತೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಐ ಹ್ಯಾವ್ ಟು ಫಿಗರ್ ಔಟ್ ಎಲ್ಲಿ ಹೋಗೋದು ಅಂತ ಹೇಳ್ಬಿಟ್ಟು. ಫೈನಲಿ ರೆಡಿಯಾಗಿ ನಾನು ಮತ್ತು ಅಮ್ಮ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ. ನನಗೆ ಮಲ್ಕೊಂಡ ಸಾಕು ನಂಗೆ ಆಗ್ತಿತ್ತು, ಬಟ್ ಆದರೂ ಊಟ ಮಾಡಿ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟೆ. ಸೊ ಇವಾಗ ನಾಗಸಂದ್ರದಲ್ಲಿರೋ ಹಾಸ್ಪಿಟಲ್ ಬುಕ್ ಮಾಡಿದ್ದೀನಿ. ಬಿಕಾಸ್ ಲಾಸ್ಟ್ ಟೈಮ್ ನಾವು ಹೋಗಿದ್ದು ದೊಡ್ಡ ಹಾಸ್ಪಿಟಲಲ್ಲಿ ನನಗೇನೋ ಅಷ್ಟು ಆಗಲಿಲ್ಲ. ಸೊ ಹಾಗಾಗಿ ಮೇ ಬಿ ಜ್ವರ ಇದೆ ಅನ್ನಿಸ್ತದೆ, ಬಿಕಾಸ್ ಒಂಥರ ಫೀಲ್ ಆಗ್ತಿದೆ. ಹೊರಗಡೆ ಎಲ್ಲ ಗೊತ್ತಾಗ್ತಿಲ್ಲ, ಬಟ್ ಒಳಗಡೆ ಎಲ್ಲ ಇದೆ. ಇವಾಗ ಅಮ್ಮ ಇಲ್ಲಿ ಕೂತ್ಕೊಂಡಿದ್ದಾರೆ. ಎಂಡಲ್ಲಿ ಡ್ರಿಪ್ಸ್ ಹಾಕಿಸ್ಕೊಳ್ತಾ ಇದ್ದೀನಿ. ಕೈಗೆ ಹಾಕಿದ್ದಾರೆ. ನೋಡ್ಬೇಕು ಏನೇನು ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಜ್ವರ ಬಂದ್ಬಿಟ್ಟು ಜ್ವರ, ಶೀತ, ತಲೆನೋವು ಎಲ್ಲ ಮಾಡ್ಕೊಬಿಟ್ಟು ಮಲಕ್ಕೊಂಬಿಟ್ಟಿದ್ದಾಳೆ. ಇವಾಗ ಕ್ಯಾಲ್ಕುಲೇಟ್ ಮಾಡ್ತವ್ರೆ. ಆ್ಯಂಡ್ ನಂದು ಡ್ರಿಪ್ಸ್ ಏನು ಹಾಕಿರೋದೆಲ್ಲ ತೆಗೆದ್ರು. ನಮ್ಮಮ್ಮ ಪಾಪ ಸುಮಾರು ಹೊತ್ತಿಂದ ವೆಯ್ಟ್ ಮಾಡ್ತಾಯಿದ್ರು ನಂದು ಆಗಲಿ ಅಂತ ಹೇಳ್ಬಿಟ್ಟು. ಗೈಸ್ ಡಾಕ್ಟರ್ ಕ್ಲಿಯರ್ಲಿ ಹೇಳಿದ್ರು ಸ್ಪೈಸಿ ಅಥವಾ ನಾನ್ ವೆಜ್ ಏನೋ ತಿನ್ನಬೇಡಿ ಅಂತ. ನಂಗೆ ಕ್ರೇವಿಂಗ್ ಆಗ್ತಿತ್ತು. ಅಲ್ಲಿಂದ 100 meters ವಾಕ್ ಮಾಡಿ ಗೋಬಿ ಮಂಚೂರಿಯನ್ ತಿಂತಾ ಇದೀವಿ ನಾವು ನಮ್ಮಮ್ಮಂಗೂ ಬೇಡ ಅನ್ನೋ ಮನ್ಸು ಬರಲಿಲ್ಲ. ಸೊ ಹಾಗಾಗಿ ತಿಂತಾ ಇದ್ದೀವಿ. ಆ್ಯಂಡ್ ಇನ್ನೊಂದು ಏನಂತಂದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ಏನೋ ಕಣ್ಣು ಬಿದ್ದುಬಿಟ್ಟಿದೆ, ಸ್ವಲ್ಪ ದೃಷ್ಟಿ ತೆಗೆಸು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಮೇ ಬಿ ಇವಾಗ ಮನೆಗೆ ಹೋಗಿ ಅಪ್ಪನ ಕೈ ದೃಷ್ಟಿ ತೆಗೆಸ್ಬೇಕಪ್ಪ ಬಂದರೆ. ಇದಿಲ್ಲ, ಅಂಚೆಕಡ್ಡಿ ನೀವು ಸುಟ್ಟಿದ್ರೆ ಸರಿ. ಗೈಸ್ ಇವಾಗ ಫೈನಲಿ ಸೊಸೈಟಿಗೆ ಬಂದ್ವಿ. ಆ್ಯಂಡ್ ಅಮ್ಮ ನೋಡಿ ಫಾಲ್ ಬೇಕು ಅಂತ ಆನ್ ದ ವೇ ಫಾಲ್ ಕೂಡ ತೊಗೊಂಡ್ರು. ಎಲ್ಲ ಬೀಳಿಸ್ಕೊತವ್ರೆ. ಸೊ ಆ್ಯಂಡ್ ಇನ್ನೊಂದು ವಿಷಯ ಏನು ರಿಯಲೈಸ್ ಆಯಿತು ಅಂತಂದರೆ ಮ್ಯಾಸಿವ್ಲಿ ಗೇನಿಂಗ್ ವೆಯ್ಟ್. ಇದಕ್ಕೆ ವರ್ಕೌಟ್ ಮಾಡ್ತಾ ಇರಬೇಕು. ಯು ಕಾಂಟ್ ಲೀವ್ ವರ್ಕೌಟ್ ಮತ್ತು ಡಯಟ್ ಬಿಟ್ಟರೆ ಯು ವಿಲ್ ಗೇನ್. ಸೊ ನನಗೆ ಅದೊಂದು ರಿಯಲೈಸ್ ಆಯಿತು. ನಾಳೆ ಅಲ್ಲ ನಾಡಿದ್ರಿಂದ ಮತ್ತೆ ಐ ಶುಡ್ ಸ್ಟಾರ್ಟ್ ವಾಕಿಂಗ್ ಔಟ್ ಗೈಸ್. ಯಾ ನಮ್ಮ ಅಪ್ಪ ಬಂದಿರ್ತಾರೆ ಅಂದ್ಕೊಂಡೆ ಗೈಸ್. ನಮ್ಮ ಅಪ್ಪ ಇನ್ನೂ ಬಂದಿಲ್ಲ. ಈಗೇನು ತಿನ್ನಬೇಕು ಅಂತ ಗೊತ್ತಾಗ್ತಿಲ್ಲ. ಅಮ್ಮ ಹಾಲನ್ನು ತಿಂತಿ ಅಂತ ಬಾಯಿ ಎಷ್ಟು ಕೆಟ್ಟೋಗ್ಬಿಟ್ಟಿರುತ್ತೆ ಹುಷಾರಿದ್ದಾಗ ಅಂತಂದರೆ. ಏನೇನೋ ತಿನ್ಬೇಕು ಅನಿಸುತ್ತೆ, ಬಟ್ ಪ್ರಾಬ್ಲಿ ಯಾವುದನ್ನು ತಿನ್ನಬೇಕಾಗುತ್ತೆ ನನ್ನ ಪ್ರಕಾರ. ಇವಾಗ ಯೋಚನೆ ಮಾಡ್ತಾಯಿದ್ದೀನಿ. ಬರೀ ಅನ್ನ ತಿನ್ನೋದೇ ಆಗ್ಬಿಡಿದೆ ಗೈಸ್. ಆನ್ ದ ವೇ ಎಲ್ಲರೂ ಫ್ರೂಟ್ ಸಿಗುತ್ತಾ ಅಂತ ಕೂಡ ನೋಡಿದೆ, ಬಟ್ ಸಿಕ್ಕಲಿಲ್ಲ. ಇವಾಗ ನೋಡಿ ಫ್ಲವರ್ಸ್ ಎಲ್ಲ ಫುಲ್ ಎಷ್ಟು ಓಪನ್ ಆಗಿದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ನಾನು ಇನ್ನೊಂದೇನೋ ಶಾಪಿಂಗ್ ಮಾಡಿದೆ. ಇಲ್ಲಿ ನೋಡಿ, ಇಲ್ಲಿ ಹೇರ್ ಬ್ಯಾಂಡ್ ಖಾಲಿ ಆದಂಗೆ ತೊಗೊಳ್ಳೋದು ಎಷ್ಟು ಕಳ್ಕೊತೀನಿ ಅಂತಂದರೆ. ಇನ್ನೊಂದು ಮೇಜರ್ ಅಪ್ಡೇಟ್ ಏನಪ್ಪ ಅಂತಂದರೆ, ನಿಮಗೆ ಗೊತ್ತಿರ್ಬೋದು ಅಣ್ಣ ಜಾಬ್ ಹುಡುಕ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಅಣ್ಣ ಅದಕ್ಕೆ ಅವರು ಕೂಡ ಇಲ್ಲೇ ಶಿಫ್ಟ್ ಆಗ್ತಾರೆ. ಸೊ ಅವ್ರದ್ದು ಮನೇಲಿ ಏನೇನು ಐಟಮ್ಸ್ ಎಲ್ಲ ಇತ್ತು ಅದೆಲ್ಲ ಸೆಲ್ ಮಾಡಬೇಕು. ನಾನು ಅದಕ್ಕೆ ಹೇಳ್ತಿದ್ದೆ ಬರಂಗಿದ್ರೆ ಒಂದೊಂದೇ ಪ್ರಾಡಕ್ಟ್ಸ್ ಇಡಿ ಮನೇಲಿ ಅಂತ ಹೇಳ್ಬಿಟ್ಟು. ನಮ್ಮಮ್ಮ 2 TV 2 ಸೋಫಾ ಇಟ್ಕೋತೀನಿ ಅಂತ. ಅದಕ್ಕೆ ಇದನ್ನು ಗೋಡೋಣ ಹಂಗೆ ಮಾಡಿಬಿಡ್ರಿ, ದಯವಿಟ್ಟು ಮನೆ ಕ್ಲೀನಾಗಿ ಇಟ್ಕೊಳ್ಳೋದಕ್ಕೆ ಎಷ್ಟು ಕಷ್ಟಪಡ್ತಾಯಿದ್ದೀನಿ ನಾನು ಅಂತ ಹೇಳ್ಬಿಟ್ಟು ಹೇಳಿದೆ. ಸೊ ಹಾಗಾಗಿ ಅದಕ್ಕೆ ಅಂತ ಹೇಳ್ಬಿಟ್ಟು ಅಣ್ಣ ಅದಕ್ಕೆ ಅವ್ರ ಮನೆಗೆ ಹೋಗಿದ್ದಾರೆ. ಅದೆಲ್ಲ ಸ್ವಲ್ಪ ಸಾರ್ಟ್ ಮಾಡೋದಕ್ಕೆ, ಪ್ಯಾಕಿಂಗ್ ಎಲ್ಲ ಮಾಡ್ಕೊಂಡು ಬರೋದಕ್ಕೆ. ಸೊ ಯಾ ಗೈಸ್, ನಮಗೆ ಬೇಗ ಹುಷಾರಿದ್ರೆ ಸಾಕಾಗಿದೆ. ನಾಳೆ ನಂದು ದೀಶಾ ಜೊತೆ ಒಂದು ಪಾಡ್ಕಾಸ್ಟ್ ಇದೆ. ಸೊ ಅವಳು ಹೇಳಿದ್ಲು, ನಾನು ಅದು ಸ್ವಲ್ಪ ದಿನ ಮುಂಚೆನೇ ಮಾತುಕತೆ ಆಗಿತ್ತು. ನಂಗೆ ಏನಂತಂದರೆ ಒಂದ್ಸಲ ಪ್ರಾಮಿಸ್ ಮಾಡಿಬಿಟ್ರೆ ಮತ್ತೆ ಬ್ಯಾಕ್ಔಟ್ ಆಗೋದಕ್ಕೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ಇದಕ್ಕೆ ಇವತ್ತು ಹಾಳಾಗೋಗ್ಲಿ, ಫಸ್ಟ್ ಡ್ರಿಪ್ಸ್ ಹಾಕ್ಸ್ಕೊಂಬಿಡೋಣ. ಸೊ ದಟ್ ನಾಳೆ ಅಲ್ಲಿ ಕುತ್ಕೊಳ್ಳೋಕ್ಕಾರು ಆಗಲಿ ಅಂತ ಹೇಳ್ಬಿಟ್ಟು. ಸೊ ದಟ್ಸ್ ಆಲ್ ಅಬೌಟ್ ಟುಡೇ. ಆ್ಯಂಡ್ ನಾನು ಶಾಪ್ದು ಲ್ಯಾಪ್ಟಾಪ್ ಏನಿದೆ ಅದ್ರಲ್ಲಿ ಸ್ವಲ್ಪ ಏನಾದರೂ ಚೆಕ್ ಮಾಡ್ತಾ ಇದ್ದೆ ನಿನ್ನೆ ರಾತ್ರಿ. ಬಿಕಾಸ್ ಪೂರ ದಿನ ಮಲಗಿದ್ದೆ ಅಲ್ವಾ. ಸೊ ಹಾಗಾಗಿ ನನಗೆ ತೊಗೋಬೇಕಾದ್ರೆ ಒಳ್ಳೆ ಲ್ಯಾಪ್ಟಾಪ್ನ ತೊಗೋಬೇಕಿತ್ತು ಅಂತ ಅನ್ಸುತ್ತೆ ಗೈಸ್ ಇವಾಗ. ಸೊ ದಟ್ ನನ್ನ ಪರ್ಸ್ನಲ್ ಯೂಸ್ಗೆ ಮತ್ತು ಪ್ರೊಫೆಷ್ನಲ್ ಯೂಸ್ಗೆ ಎರಡಕ್ಕೂ ಯೂಸ್ ಆಗ್ತಿತ್ತು ಅಂತ ಹೇಳ್ಬಿಟ್ಟು. ಹವೆವರ್ ಯಾ
ನನಗೆ ಬೇಗ ಹುಷಾರಾಗಿ ಅಂತ ಕೇಳ್ಕೊಳ್ಳಿ ಗೈಸ್. ನಾನು ಬರೀ 2 ದಿನ ಮಲಗ್ತಾ ಇದ್ದೀನಿ. ಇಟ್ಸ್ ಅನ್ಲೈಕ್ ಮೀ. ನನಗೆ ರೆಸ್ಟ್ ತೊಗೊಳ್ಳೋದು ಅಂತಂದ್ರೆ ನನ್ನ ಮೇಲೆ ನನಗೆ ಬೇಜಾರಾಗ್ಬಿಡುತ್ತೆ. ಏನಾದ್ರು ಒಂದು ಮಾಡ್ತಾ ಇರಬೇಕು. ಇಲ್ಲ ಅಂತಂದರೆ ಒಂದು ಏನಂತಾರೆ ಲೈಫಲ್ಲಿ ಕ್ವೆಶನ್ ಸ್ಟಾರ್ಟ್ ಆಗುತ್ತೆ. ಏನು ಮಾಡ್ತಿದ್ದು ನಾನು ಲೈಫಲ್ಲಿ, ಅಯ್ಯೋ ಇದು ಮಾಡಬೇಕಿತ್ತಲ್ಲ ಅದು ಮಾಡಬೇಕಿತ್ತಲ್ಲ ಅಂತೇಳ್ಬಿಟ್ಟು. ಇಟ್ಸ್ ಲೈಕ್ ಏನಾದ್ರು ಕೆಲಸ ಮಾಡಿ 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 ಅಭ್ಯಾಸ ಆಗಿರೋರಿಗೆ ಮನೇಲಿ ಕೂರೋಕ್ಕಾಗಲ್ಲ, ಅಥವಾ ಏನೋ ಯು ಗೆಟಿಂಗ್ ಇಟ್ ಅಲ್ವಾ ನಾನು ಏನು ಹೇಳ್ತಾ ಇದ್ದೀನಿ ಅಂತ. ಸೊ ಒಂದಷ್ಟು ಕಾಂಟೆಂಟ್ಗಳನ್ನೆಲ್ಲ ಇಲ್ಲಿ ಸ್ಟಿಕ್ಕಿ ನೋಟ್ಸಲ್ಲಿ ಬರೆದಿಟ್ಟಿದ್ದೀನಿ, ನೋಡ್ಕೊಂಡು ಶೋ ಯು ಕ್ಲಿಯರ್ಲಿ. ಬಟ್ ಅದೆಲ್ಲ ಎಕ್ಸಿಕ್ಯೂಟ್ ಮಾಡಬೇಕು, ಅದೇ ಇರೋದು. ನಮ್ಮ ಪೋಪು ನೋಡಿ ಬಂದು ಕೂತ್ಕೊಂಡಿದ್ದಾಳೆ. ಏನು ಇಡ್ಲಿ ಪೆಡ್ಲಿ ಸಿಕ್ಕಲ್ಲಿ ಅದೇ ಹಾಲನ್ನು ಹಾಕ್ಕೊಡ್ತೀನಿ ಅಂದ್ರಲ್ಲ, ಹಾಲನ್ನೇ ಹಾಕ್ಕೊಡ್ರಿ. ಬಿಸಿ ಹಾಲನ್ನ ಮಾಡ್ಕೊಡ, ಅನ್ನ ಮಾಡ್ಕೊಡ್ಲಾ ಬಿಸಿದ? ಅನ್ನ ಇಲ್ವಾ, ಖಾಲಿ ಆಯ್ತಾ? ಅನ್ನ ಸ್ವಲ್ಪ ಇದೆ. ಹಾಂ, ಬಿಸಿಡ್ತಿದ್ದಾಳೆ ಬಿಸಿ ಅನ್ನ ಏನು ತಿನ್ನಂಗ ಇಲ್ಲ, ಹೊಟ್ಟೆ ಫುಲ್ ಆಗಿದೆ. ಹಣ್ಣು ಖಾಲಿ ಆಗಿದೆ, ಏನಿಲ್ವಾ ಹಣ್ಣು? ಹಣ್ಣೆ ಎಲ್ಲ ಖಾಲಿ ಆಗಿದೆ ಮನೆ. ಇದು ಕೆಳಗಡೆ ಸಿಕ್ತಿತ್ತು ಅನ್ಸುತ್ತೆ, ಮಾರ್ಟಿಗೆ ಹೋಗಿದ್ರಿ ಇವಾಗ. 10 ಗಂಟೆಗೇನೋ ಕ್ಲೋಸ್ ಆಗುತ್ತೆ. ತಗೊಬರ್ತೀರಾ? ತಗೊಬರ್ರಿ ಗೈಸ್. ನನಗೂ ಹೋಗ್ಬೇಕು ಅನ್ನಿಸ್ತದೆ, ಬಟ್ ಟಯರ್ಡ್ ಆಗ್ಬಿಡೋದು, ಎಲ್ಲೂ ನಿಲ್ಲೋ ಅಷ್ಟು ಎನರ್ಜಿ ಇಲ್ಲ. ಇವತ್ತು ಪೂರ ರೆಸ್ಟ್ ತೊಗೊಂಬಿಡ್ಬೇಕು, ನಾಳೆ ಎದ್ದು ಕೂತ್ಕೊಳ್ಳೋ ಥರ. ಸೊ ಗೈಸ್, ನಮ್ಮಮ್ಮ ಕಿತ್ಲೆಹಣ್ಣು ತೊಗೊಬಂದರು, ಕಿತ್ಲೆಹಣ್ಣು ಮತ್ತು ಆ್ಯಪಲ್ ಎಲ್ಲ. ಸೊ ಇದನ್ನು ತಿನ್ನೋಕ್ಕೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಇವಾಗ ಇದನ್ನು ಓಪನ್ ಮಾಡೋಣ ಗೈಸ್. ಸೊ ಗೈಸ್, ನಾನೇನು ಟ್ರೀಟ್ಮೆಂಟ್ ಮಾಡಿಸ್ಕೊಂಡೆ, ಸ್ವಲ್ಪ ಗ್ರೀನ್ ಆಗಿ ಸ್ವಲ್ಪ ಊದಿದೆ. ಮೇ ಬಿ ಅದು ಏನು ಕರೆಕ್ಟಾಗಿ ಹಾಕಿರಲಿಲ್ವ, ಏನಾಯ್ತೋ ಗೊತ್ತಿಲ್ಲ. ಬಟ್ ಮೇ ಬಿ 1 or 2 ಡೇಸಲ್ಲಿ ಸರಿ ಹೋಗುತ್ತೆ ಅಂದ್ಕೊಂಡಿದ್ದೀನಿ. ಎಷ್ಟು ಗ್ರೀನ್ ಆಗಿದೆ ನೋಡಿ, ಕ್ಯಾಮ್ರಾ ಜಸ್ಟಿಸ್ ಮಾಡ್ತಾ ಇಲ್ಲ ಗೈಸ್. ನಮ್ಮ ಮನೇಲಿ ತಿಂಡಿ ಬಂದ್ಬಿಟ್ಟು ದೋಸೆ. ಇವತ್ತು ಇದನ್ನು ಸೀಕರಣೆ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ, ಮಾವಣ್ಣ ಹಾಕ್ಬಿಟ್ಟು. ಸೊ ನಿಮಗೆ ಇದೇನು ಅಂತ ಹೇಳ್ಬಿಟ್ಟು ಗೊತ್ತೇಳ್ಬಿಟ್ಟು ಕಮೆಂಟ್ ಮಾಡಿರಿ. ಹೆಂಗೆ ಮಾಡಿರೋದಮ್ಮ ಇದು? ಮಾವಿನಹಣ್ಣು, ಬೆಲ್ಲ, ಬಾಳೆಹಣ್ಣು ಎಲ್ಲ ಹಾಕಿ ಮಾಡೋದು, ಏಲಕ್ಕಿ ಪುಡಿ. ಇದನ್ನು ತಿನ್ನೋಣ ಗೈಸ್. ಇದು ನೆಕ್ಸ್ಟ್ ಡೇ ಅಂತ ಹೇಳ್ಬೋದು. ನನಗೆ ಆ್ಯಕ್ಚುಲಿ ಕೋಲ್ಡ್ ಸ್ವಲ್ಪ ಕಮ್ಮಿ ಆಗಿದೆ, ಬಿಕಾಸ್ ನಾನು ತುಂಬ ಸ್ನೀಸ್ ಮಾಡ್ತಾ ಇದ್ದೆ ಅಂತ ತುಂಬ ಮಾಡ್ತಾ ಇದ್ದೆ. ಸೊ ಅದು ಕಮ್ಮಿ ಆಗಿದೆ. ಸ್ವಲ್ಪ ಕೋಲ್ಡ್ ತಲೆಯಲ್ಲಿ ಸ್ವಲ್ಪ ಇದೆ, ಅದು ಬಿಟ್ಟರೆ ಒಂದು ಚೂರು ಟಯರ್ಡ್ನೆಸ್ ಇದೆ. ಸೊ ಇವಾಗ ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ. ಇವಾಗ ಹೋಗಿ ಬ್ರೇಕ್ಫಾಸ್ಟ್ ಮಾಡಬೇಕು. ಆ್ಯಂಡ್ ಏನಾಯ್ತು ಅಂತಂದರೆ 3 ಬಾಟಲ್ಸ್ ಡ್ರಿಪ್ಸ್ ಹಾಕಿದ್ದು. ಸೊ ಅದರಲ್ಲಿ ಲಾಸ್ಟ್ 1 ಬಾಟಲ್ ಇದೆ. ಸೊ ನನಗೆ ದೇರ್ ಇಸ್ ದಿಸ್ 1 ಆ್ಯಂಟಿಬಯೋಟಿಕ್. ಸೊ ಐ ವೆರಿ ಅಲರ್ಜಿಕ್ ಟು ದಟ್. ಸೊ ಅದಕ್ಕೆ ಲಾಸ್ಟ್ ಟೈಮ್ ಯಾವಾಗಲೂ ಒಂದ್ಸಲ ಟ್ರೀಟ್ಮೆಂಟ್ ತೊಗೊಂಡಾಗ ನನಗೆ ವಾಮಿಟ್ ಆಗಿತ್ತು. ಸೊ ಇಟ್ಸ್ ಲೈಕ್ ಪ್ರತಿ ಸಲ ಅದು ಹಾಕ್ದಾಗ ನನಗೆ ವಾಮಿಟಿಂಗ್ ಸೆನ್ಸೇಷನ್ ಬರ್ತಿತ್ತು. ಸೊ ಈ ಸಲನೂ ಡಾಕ್ಟರ್ ಇರಲಿಲ್ಲ, ನರ್ಸೇ ನನಗೆ ಹ್ಯಾಂಡಲ್ ಮಾಡ್ತಿದ್ದು. ಆಮೇಲೆ ಡಾಕ್ಟ್ರು ಬಂದರು. ಸೊ ಡಾಕ್ಟ್ರು ಬಂದಿದ್ದ ಟೈಮಲ್ಲೆಲ್ಲ ನನಗೊಂಥರ ಉಸಿರು ಹಿಡ್ದಂಗೆ ಆಗ್ತಿತ್ತು. ಸೊ ಐ ಟೋಲ್ಡ್ ಡಾಕ್ಟರ್ ಈ ಥರ ಫೀಲ್ ಆಗ್ತಿದೆ ಅಂತ ಹೇಳ್ಬಿಟ್ಟು. ಆಮೇಲೆ ಸ್ವಲ್ಪ ಹೊತ್ತು ನಾನು ಸ್ಟಾಪ್ ಮಾಡಿ ಫುಲ್ ಸ್ಲೋ ಆಗಿ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನಂತೂ ಥ್ರೂ ಔಟ್ ದ ಟೈಮ್ ಹಾಸ್ಪಿಟ್ಲ್ ಮಲಗಿದ್ದೆ ಅಂತ ಅಂದ್ಕೊಳ್ಳಿ. ಬಟ್ ಒಳ್ಳೆ ಇದ್ದೆ ಬಂತು ಗೈಸ್. ಕರೆಕ್ಟಾಗಿ ನಾನು ಯಾವಾಗಲೂ ರೆಸ್ಟೇ ಮಾಡಲ್ಲ. ಇಟ್ಸ್ ಲೈಕ್ ಹೆಂಗೆ ಅಂತಂದರೆ, ನೀವು ನಿಮ್ಮ ಬಾಡಿಗೆ ಬ್ರೇಕ್ ಕೊಡಲಿಲ್ಲ ಅಂತಂದರೆ ನಿಮ್ಮ ಬಾಡಿನೇ ಒಂದು ಇನ್ಕನ್ವೀನಿಯೆಂಟ್ ಟೈಮಲ್ಲಿ ಬ್ರೇಕ್ ತೊಗೊಳುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರಲ್ಲ. ಸೊ ದ್ಯಾಟ್ ಈಸ್ ವಾಟ್ ಹ್ಯಾಪನ್ ವಿತ್ ಮೀ. ಹಾಗಾಗಿ ನೀವು ಕೂಡ ತುಂಬ ಕೆಲಸ, ಅದು ಇದು ಅಲ್ಲೋಗ್ಬೇಕು ಇಲ್ಲೋಗ್ಬೇಕು ಅಂತ ತುಂಬ ಓಡಾಡ್ತಿದ್ರೆ, ತುಂಬ ಸ್ಟ್ರೆಸ್ಡ್ ಆಗಿದ್ರೆ, ನಿಮ್ಮ ಬಾಡಿ ಕಂಡೀಷನ್ನು ಕೂಡ ನೋಡಿ, ನಿಮ್ಮ ಹೆಲ್ತ್ನ ನೋಡ್ಕೊಳ್ಳಿ. ಹೆಲ್ತ್ ಮುಂದೆ ಬೇರೆ ಏನೂ ಇಲ್ಲ ಅಂತ ಹೇಳ್ಬೋದು. ದಟ್ಸ್ ಮೋಸ್ಟ್ ಅಬೌಟ್ ದಿಸ್ ವ್ಲಾಗ್. ಸೊ ನಾನು ದಿಶಾ ಪಾಡ್ಕಾಸ್ಟ್ಗೆ ಹೋಗೋದು ಎಲ್ಲ ಅವಳ ಚಾನಲಲ್ಲಿ ಬರುತ್ತೆ. ಅದು ಬಿಟ್ಟು ಅವಳ ಜೊತೆ ಸ್ವಲ್ಪ ನಾನು ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಅದೇನು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಸೊ ವೆಯ್ಟ್ ಮಾಡಿ ನೋಡ್ತಾ ಇರಿ. ಆ್ಯಂಡ್ ನಿನ್ನೆ ರಾತ್ರಿ ಕೂಡ ಅಷ್ಟೇ ಅರ್ಧ ಆ್ಯಪಲ್ ತಿಂದೆ. ಬಿಕಾಸ್ ಏನೋ ಗೊತ್ತಿಲ್ಲ, ಇತ್ತೀಚೆಗೆ ಕ್ರೇವಿಂಗ್ಸ್ ಜಾಸ್ತಿ ಆಗಿಬಿಟ್ಟಿದೆ. ಆ್ಯಂಡ್ ಸಿಕ್ನೆಸ್ ಇರೋದ್ರಿಂದ ಕೂಡ ತುಂಬ ಡಯಟ್ ಆಗಿದ್ದು ಅಂತ ಶುಡಂಟ್ ಬಿ ಹಾರ್ಡ್ ಆನ್ ಮೈ ಸೆಲ್ಫ್ ಅಂತ ಸ್ವಲ್ಪ ತಿಂತಾ ಇದ್ದೆ. ಒಂದೇ ಸಲ ಸ್ಟಾರ್ಟ್ ಮಾಡೋಣ ಅಂತ. ನನಗೆ ಇಲ್ಲಿ ಪ್ರಾಬ್ಲಮ್ ಏನಾಗ್ತಿರುತ್ತೆ ಅಂತಂದರೆ, ನನಗೆ ಸರಿ ಆಗೋ ಥರ ಒಬ್ಬರು ಟ್ರೈನರ್ ಸಿಗಬೇಕು. ಸೊ ಹಾಗಾದ್ರೆ ಸ್ವಲ್ಪ ರೆಗ್ಯುಲರಾಗಿ ಹೋಗ್ತೀನಿ, ಅಟ್ಲೀಸ್ಟ್ ಪೇ ಮಾಡ್ತಾ ಇದ್ದೀನಿ ಅಂತ. ಇಲ್ಲ ಅಂತಂದರೆ ಹೋಗೋದಿಲ್ಲ. ಸೊ ಲೆಟ್ ಮೀ ಗೆಟ್ ವೆಲ್ ಫಸ್ಟ್, ಅದಾದಮೇಲೆ ಹೋಗುವ. ದಟ್ಸ್ ಮೋಸ್ಟ್ ಆಫ್ ಇಟ್. ಆ್ಯಂಡ್ ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವಿಡಿಯೋ. ಎಂಜಾಯ್ ಅಂತ ಹೇಳೋಕ್ಕಾಗಲ್ಲ. ಐ ನೋ ಇಟ್ ವಾಸ್ ಅ ವೆರಿ ಬೋರಿಂಗ್ ಡೇ ಬಿಕಾಸ್ ನಾನು ಹುಷಾರಿಲ್ದಿರ ನೋಡೋದು. However, I need a lot of love and blessings. ಬೇಗ ಹುಷಾರಾಗಲಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ಳಿ. ಸೊ ದಟ್ ಐ ಕ್ಯಾನ್ ಕಮ್ ಬ್ಯಾಕ್ ವಿತ್ ಅ ಲಾಟ್ ಆಫ್ ಎನರ್ಜಿ. ಈ ಮಂತ್ಗೆ ತುಂಬ ಎನರ್ಜೆಟಿಕ್ ವೀಡಿಯೋಸ್ನ ಪ್ಲ್ಯಾನ್ ಮಾಡಿದ್ದೀನಿ. ಗೈಸ್, ದಟ್ಸ್ ಮೋಸ್ಟ್ ಆಫ್ ಇಟ್. ಆ್ಯಂಡ್ ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವಿಡಿಯೋ. ಹೀಗೆ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ತಾರೆ.